ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ ದುಃಖ ಸುಖ ರಕ್ಷಣಿ ಎನ್ನುವಂತಹ ಈ 13ನೆಯ ಶ್ಲೋಕದ ಸಾಲಿನಲ್ಲಿ ಮೊದಲನೆಯ ಒಂದು ಸಾಲು ಇಂದಿನ ನಮ್ಮ ಉಪನ್ಯಾಸ ವಿಷಯವಾಗಿದ್ದು, ಭಗವದ್ಗೀತೆಯ ಅರ್ಥ ಏನಪ್ಪಾ ಅಂದ್ರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಯಾವುದಾದ್ರೂ ಇದ್ದೆ ಅದು ಕರ್ಮಣ್ಯವಾದಿಕ ರಸ್ತೆ ಅಂತ ತಿಳಿದವರು ಭಗವದ್ಗೀತೆಯು ಬದುಕಿಗೆ ಎಷ್ಟೊಂದು ಪ್ರಾಮುಖ್ಯತೆ ಅಂತ ನಾವು ಇಲ್ಲಿಂದ ತಿಳಿದುಕೊಳ್ಬಹುದು. ಇಂತಹ ಒಂದು ಉಪನ್ಯಾಸದ ವಿಷಯವನ್ನ ನಮ್ಮೆಲ್ಲರಿಗೂ ಇಂದು ತಾವು ಇಂದಿನ ಉಪನ್ಯಾಸಕರು ನಮ್ಮೆಲ್ಲರಿಗೂ ಇದರ ಒಂದು ರಸದೌತಣವನ್ನ ಬಡಿಸಲಿದ್ದಾರೆ. ನಾವೀಗ ಗುರುಗಳ ಅಮೃತದ ವಾಣಿಯನ್ನ ಆಲಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೆಯ ಗುರುದೇವರನ್ನ ಸ್ಮರಣೆ ಮಾಡಿ ಜನ ಏನ್ ಮಾಡ್ತಾರ ಅಂದ್ರೆ, ಅಧ್ಯಾತ್ಮದಲ್ಲಿ ಅವರ ತೊಡಗಿ ಭಜನ, ಕೀರ್ತನೆ, ಪ್ರವಚನ ಇವೆಲ್ಲ ಮಾಡ್ಕೊಂತ ನಮ್ಮ ಜೀವನದ ಒಂದು ಏನಪ್ಪಾ ಅಂತಂದ್ರ ಉನ್ನತಿಯನ್ನ, ಅಧ್ಯಾತ್ಮದ ದಿಶೆಯನ್ನ ಬಯಸುವಲ್ಲಿ ಅನೇಕರು ಏನಪ್ಪಾ ಅಂತಂದ್ರೆ ಸಾಧಕ ದಿಶೆಯಲ್ಲಿ ಅವರು ಸಾಧನ ಮಾಡ್ಕೊಂತ ಸಾಧಕರು ನಡೀತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಸುಲಭೀಕರಣ ಮಾಡ್ಬೇಕು, ಈ ಒಂದು ಅಧ್ಯಾತ್ಮ ಸುಲಭ ಅನ್ನುವಂತ ಮಾತನ್ನ ಆ ಸಂದರ್ಭದಲ್ಲಿ ಅರ್ಜುನನಿಗೆ ಒಂದು ಮಮಕಾರ ಹುಟ್ಕೊಂಡ್ ಬಿಡ್ತೈತಿ. ಯಾಕಂದ್ರೆ ಅವ್ರ ಜೊತೆ ನಾವ್ ಯುದ್ಧ ಮಾಡೋದು ಅದು ಏನ್ಪಾ ಅಂತಂದ್ರೆ ನನ್ನ ಕಡೆಯಿಂದ ಆಗುದಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಸಹೋದರ ಜೊತೆ ಯುದ್ಧ ಮಾಡಿ ಆ ರಾಜ್ಯವನ್ನ ಪಡೆದುಕೊಳ್ಳೋದು ನನ್ನಿಂದ ಆಗುದಿಲ್ಲ ದೇವ ಅಂತೇಳಿ ಅವನು ಕೂತಾಗ ಆ ಸಂದರ್ಭದಲ್ಲಿ ಉಪದೇಶದ ಮೂಲಕ ಏನಪ್ಪಾ ಅಂತಂದ್ರೆ ಅವನನ್ನ ತಯಾರು ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ಈ ಬದುಕು ಏನಿದೆ, ಈ ಸಂಸಾರ ಏನಿದೆ, ಈ ಜಗತ್ತೇನಿದೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಅಸತ್ಯದ ಬಗ್ಗೆ ಆ ಪರಮಾತ್ಮ ಹೇಳ್ಕೋತ ಹೋಗ್ತಾನೆ. ಯಾಕಂತಂದ್ರೆ ಇವತ್ತು ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಮ್ಯಹಂ ಪರಿತ್ರಾಣಾಯ ಸಾಧನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗವಿಗೆ. ಯುಗಗಳಲ್ಲಿ ಏನ್ ಪತನ ಪರಮಾತ್ಮ ಅವತರಿಸಿ ಬರ್ತಾನ. ಆ ಅವತಾರದ ತೊಟ್ಟಂತ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡ್ತಾನಂತಂದ್ರೆ ಅವನು ಧರ್ಮವನ್ನ ಏನಪ್ಪಾ ಅಂತಂದ್ರೆ ರಕ್ಷಣೆ ಮಾಡಿ ಅಧರ್ಮವನ್ನ ತೊಲಗಿಸ್ತಾನ. ಅಲ್ಲಿ ಶಿಷ್ಟರನ್ನ ಏನಪ್ಪಾ ಅಂತಂದ್ರೆ ಪೋಷಣೆ ಮಾಡಿ ಅಲ್ಲಿ ದುಷ್ಟರನ್ನ ಏನಪ್ಪಾ ಅಂತಂದ್ರೆ ದಂಡಿಸುವಂತ ಕೆಲಸ ಮಾಡಿ ಈ ಜಗತ್ತಿಗೆ ಸೌಖ್ಯ ಕೊಡುವಂತದ್ದು ಏನಪ್ಪಾ ಅಂತಂದ್ರೆ ಕೆಲಸ ಪರಮಾತ್ಮ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಚಾಲೆಯೇ ಶರೀರ ಕೂನಾಚಿಯೇ ಸತ್ಯ ಕೂನ ಮೂಲ ವಿದ್ಯೆ ಹರಿವಿನ. ಇವತ್ತು ನಾವೆಲ್ಲ ನಿಮಿತ್ತಿ ಮಾತ್ರ ಜೀವನದೊಳಗ. ಯಾಕಂತಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ತಾಕತ್ ಯಾವ್ದೈತಿ ಪರಮಾತ್ಮನ ತಾಕತ್ತೈತಿ. ಯಾಕಂದ್ರೆ ಒಂದು ಲೈಟ್ ಉರಿತೈತಿ ಅಂತಂದ್ರೆ ಆ ಬಲ್ ಹತೈತಿ ಅಂತಂದ್ರ ಅದ್ರ ಹಿಂದೆ ಯಾವ್ದು ಶಕ್ತಿ ಐತನೋ, ವಿದ್ಯುತ್ ಶಕ್ತಿ ಹಂಗ ಒಂದು ಪ್ರೇರಣೆ ಇದೆನೋ, ತಾಕತ್ ಇದೆನೋ, ಶಕ್ತಿ ಇದೆನೋ, ಹಂಗ ಈ ಜಗತ್ತ ನಾವ ಎಲ್ಲ ನಡೆಸಿದೇವಿ. ಈ ನಮ್ ಸಂಸಾರ ನಡೆಸುವಂತದ್ದು ಇರ್ತದ, ಒಂದು ಕುಟುಂಬ ಜವಾಬ್ದಾರಿ ನಮ್ದು ಇರ್ತದೆ. ಹಂಗ ಒಂದು ಸಂಘ ಸಂಸ್ಥೆ ಜವಾಬ್ದಾರಿ ಒಬ್ರು ಹೊತ್ತಿರ್ತಾರ, ಒಂದು ಪಂಚಾಯತಿ ಜವಾಬ್ದಾರಿ ಒಬ್ರು ಹಚ್ಚಿರ್ತಾರ. ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ಒಂದು ಮಂತ್ರಿ ಮಂಡಲ ರಚನೆ ಮಾಡಿ ಈ ರಾಜ್ಯದ ಏನಪ್ಪಂತಂದ್ರೆ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಅದೇ ರೀತಿ ಭಾರತ ದೇಶದ ಏನಪ್ಪಂತ ಒಂದು ಜವಾಬ್ದಾರಿ ಹೊತ್ತಲಿಕ್ಕೆ ಪ್ರಧಾನಮಂತ್ರಿಗಳಿದಾರ, ರಾಷ್ಟ್ರಪತಿಗಳಿದಾರ. ಈ ರೀತಿ ವಿಚಾರಗಳೆಲ್ಲ ಇದು ಯುಗ ಯಾವ ರೀತಿ ನಮಗೆ ಸರಳವಾಗಿ ಸಿಗ್ತಾನ, ಪರಮಾತ್ಮ ಯಾರಿಗೆ ದೊರೆತಿದಾನ, ಪರಮಾತ್ಮ ಯಾವ ಭಕ್ತರ ಭಕ್ತಿಯನ್ನ ಇಷ್ಟ ಪಡ್ತಾನ, ಭಕ್ತಿಯ ಲಕ್ಷಣಗಳನ್ನ ಹೇಳುವ ಹೊತ್ನ್ಯಾಗ ಅದು ಭಕ್ತಿ ಯೋಗಕ್ಕೆ ಮೀಸಲವಾದದ್ದು ಯಾವುದು 12ನೇ ಅಧ್ಯಾಯ. ಅವಾಗ ಪರಮಾತ್ಮ ಏನ್ ಮಾಡ್ತಾನಂತಂದ್ರೆ ಆ ಭಕ್ತಿ ಯೋಗದಲ್ಲಿ ಭಕ್ತಿಯ ಮರ್ಮವನ್ನ ತಿಳಿಸ್ಕೊತ ಹೋಗುವ ಹೊತ್ನ್ಯಾಗ ಪ್ರತಿಯೊಬ್ಬರದ ಭಕ್ತರು ಏನಪ್ಪಾ ಅಂತಂದ್ರೆ 2 ಲಕ್ಷಣಗಳು ಇರ್ತಾವ. ಒಂದು ಬಾಹ್ಯ ಲಕ್ಷಣ, ಒಂದು ಏನಪ್ಪಾ ಅಂತಂದ್ರೆ ಆಂತರಿಕ ಲಕ್ಷಣ. ಬಾಹ್ಯ ಲಕ್ಷಣ ಏನದತ್ತಂದ್ರೆ ಇದಕ್ಕಿಂತಲೂ ಶ್ರೇಷ್ಠ ಯಾವ್ದತ್ತಂದ್ರೆ ಆಂತರಿಕ ಲಕ್ಷಣ ಶ್ರೇಷ್ಠ. ಬಾಹ್ಯ ಲಕ್ಷಣ ಕೇವಲ ಕುರುಹುಗಳದಾವ. ಆ ಕುರುಹುಗಳು ಏನ್ ಮಾಡ್ತಾವಂತಂದ್ರೆ ಕೊಂಡ್ಕೊಳಿಕ್ಕೆ ಬರ್ತದ ಅಂತ ಹೇಳ್ತಾರ. ಒಂದಿಷ್ಟು ದುಡ್ಡು ಇದ್ದು ಅಂತಂದ್ರೆ ನಾವ್ ಒಂದಿಷ್ಟು ತುಳಸಿ ಮಾಲೆ ಕೊಂಡ್ಕೋಬಹುದು, ಒಂದಿಷ್ಟು ಏನಪ್ಪಾ ಅಂತಂದ್ರೆ ಗಂಧ ಕೊಂಡ್ಕೋಬಹುದು. ಇವತ್ತು ಒಬ್ರು ಭಕ್ತರು ಅನ್ಸ್ಕೊಂಡಾಗ ಬಾಹ್ಯವಾಗಿ ಈ ರೀತಿ ಕಾಣ್ಬೇಕಂತ. ಒಬ್ಬ ಶೈವ ಭಕ್ತ ಇದ್ದಾಗ ಹನಿಗೆ ವಿಭೂತಿ ತರಿಸಿರ್ಬೇಕು, ಹೊರಳಲ್ಲಿ ರುದ್ರಾಕ್ಷಿ ಮಾಲ್ಬೇಕು, ಲಿಂಗ ಬೇಕು. ಇವೆಲ್ಲ ಶೈವ ಸಂಪ್ರದಾಯ ಏನ್ಪತ್ತಂದ್ರೆ ಶರಣರ ಭಕ್ತರ ಏನ್ಪತ್ತಂದ್ರೆ ಮೇಲ್ನೋಟದ ಏನ್ಪತ್ತಂದ್ರೆ ಕುರುಹುಗಳವೆಲ್ಲ ಅವೆಲ್ಲ ಇರಾಕಬೇಕು. ಹೆಂಗ ಕೋಟದೊಳಗ ಒಂದು ಸುವಾಗಿ ಏನಪ್ಪಾ ಅಂತಂದ್ರೆ ಅವ ದಾವೆ ಮಾಡ್ಬೇಕಾಗಿರ್ತೈತಿ. ಆ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗ್ತಾನ. ಕೋರ್ಟಿಗೆ ಹೋಗಿಂತ ಮೊದಲ ಅಲ್ಲಿ ಯಾರಿಗೆ ಭೇಟಿ ಆಗ್ಬೇಕಾಗಿತ್ತಂತ ವಕೀಲಿಗೆ ಭೇಟಿ ಆಗ್ಬೇಕಾಗಿತ್ತೆ ಅಂತಾನ. ವಕೀಲಿಗೆ ಭೇಟಿ ಆಗ್ಬೇಕಾದ್ರೆ ನಾ ಎಂದೂ ಹೋಗಿಲ್ಲಪ್ಪ, ಮತ್ ವಕೀಲ್ ಹೆಂಗ ಗುರ್ತಾ ಹಿಡಿಯೋದು
ಅಂತೇಳಿ ಕೇಳಿದಾಗ ಒಬ್ರು ಹೇಳ್ತಾರ, ನೀ ಹಿಂಗ ಹೋದಿತ್ತಂದ್ರ ಕೋರ್ಟ್ನೊಳಗ ಯಾರು ಕರಿ ಕೋಟ್ ಹಾಕೊಂಡಾರಲ್ಲ ಅವ್ರು ವಕೀಲರು ಅಂತ. ಸರಳ ಮಾಡಿ ಹೇಳ್ತಾರ, ನೀವು ಕೋರ್ಟ್ನಾಗ ಹೋದ ಕೂಡಲೇ ವಕೀಲರು ಅಂತೇಳಿ ಯಾರನ್ನ ಕಂಡ್ಕೊಡುದು, ಕರಿ ಕೋಟೆ ಹಾರ ಹಾಕೊಂಡಿರ್ತಾರಲ್ಲ ಅವ್ರು ವಕೀಲರು ಅಂತ. ಹಾಗಾದ್ರೆ ವಕೀಲರ ಮ್ಯಾಗಿನ ಏನಪ್ಪಂತಂದ್ರೆ ಕುರುವು ಏನಂತಂದ್ರೆ ಅಲ್ಲಿ ಕೋರ್ಟ್ನೊಳಗ ಕರಿ ಕೋಟ ಹಾಕೊಂಡ ಹೋಗ್ಬೇಕು, ಅವ್ರದೊಂದು ಯೂನಿಫಾರ್ಮ್ ಇರ್ತದ. ಅದೇ ರೀತಿಯಾಗಿ ಒಬ್ಬ ಪೊಲೀಸ್ ಅಂತೇಳಿ ಬಂದಾಗ ಪೊಲೀಸ್ನ ಯೂನಿಫಾರ್ಮ್ ಎಂತದಪ್ಪ, ಪೊಲೀಸ್ ಮೇಲ್ನೋಟದಕ್ಕೆ ಉಳಿತು ಒಳ್ಳಾಡಿತು ಎಲ್ಲಾ ಮಾಡಿ ಏನ್ ಮಾಡ್ತಂದ್ರೆ ಎಲ್ಲಾ ಇಲಿಗಳನ್ನು ಕೂಡಿಸ್ತಂತ. ಎಲ್ಲಾ ಇಲಿಗಳನ್ನು ಕೂಡಿಸ್ತು ಮತ್ ಏನ್ ಮಾಡ್ತಂದ್ರ, ನಾ ಪ್ರಯಾಗ ಕೊಟ್ಟಿದ್ದೀನಪ್ಪ, ನಾ ಎಲ್ಲಾ ಹಿಂದಿನ ಕೆಟ್ಟ ಕೆಲಸ ಎಲ್ಲ ಬಿಟ್ಟಿದ್ದೀನಿ, ನಾ ಮೋಸ ಮಾಡೋದ್ ಬಿಟ್ಟಿದ್ದೀನಿ, ನಾನು ಪ್ರಾಣಿ ಬಲಿ ಏನಪ್ಪ ನಿಮ್ಮಂತ ಇಲಿಗಳನ್ನು ತಿನ್ನೋದ್ ಬಿಟ್ಟಿದ್ದೀನಿ, ನಾ ಇವತ್ತು ಸಾಧು ಆಗಿದ್ದೇನೆ, ನೋಡ್ ನನ್ ಕೊಳ್ಳಾಗ ಮಾಲೆ ಅದ, ನನ್ನ ಹನಿಗೆ ಏನಪ್ಪತ್ತವ್ರೆ ಗಂಧ ಅದ, ಇವತ್ತು ನಾ ಬಹಳ ಸಾಧು ಆಗಿದ್ದೀನಿ, ಮತ್ ಹೋಗುನ್ ನಡ್ರಿ ಪ್ರಯಾಗಕ್ಕೆ ಅಂತೇಳಿ ಆ ಇಲಿಗಳನ್ನೆಲ್ಲ ಕರ್ಕೊಂಡ್ ಹೋಯ್ತಂತ. ನೋಡ್ರಿ ಮ್ಯಾಗಿನ ಲಕ್ಷಣ ಅದು ಇದ್ದ ಮಾತ್ರಕ್ಕೆ ಏನಪ್ಪಾ ಅಂತಂದ್ರೆ ನಂಬಿಕೆ ಹುಟ್ಟಿಸಬಾರ್ದು ಅಂತ. ಯಾಕಂದ್ರೆ ಒಳಗಿನ ಆಂತರಿಕ ಲಕ್ಷಣ ಸಾಧುತ್ವ ಲಕ್ಷಣ ಬರಬೇಕು, ಆಂತರಿಕ ಲಕ್ಷಣ ಸಂತ ಲಕ್ಷಣ ಬರಬೇಕು, ಆಂತರಿಕ ಲಕ್ಷಣದಲ್ಲಿ ಶರಣ ಲಕ್ಷಣ ಬರಬೇಕು, ಆ ಗುಣ ಅವರಲ್ಲಿ ಬೆಳಿಬೇಕಂತ. ಇದೇ ಹೇಳ್ತಿದ್ರು ಅನುಭಾವಿಗಳು, ದಯವಿಲ್ಲದ ಧರ್ಮದಾವುದಯ. ಆ ಸಂತರು ಶರಣರು ಮಹಾತ್ಮರು ಅದನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಸಂತರು ಜಗತ್ತ ಕಲ್ಯಾಣ ಮಾಡ್ಲಿಕ್ಕೆ ಬಂದವರು, ಪರಮಾತ್ಮ ಇದ್ದಾವ ಏನ್ ಮಾಡಿದತ್ತಂದ್ರೆ ಆ ಉದ್ಧಾರ ಮಾಡ್ಲಿಕ್ಕೆ ಬಂದಾವ, ಆ ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಬಂದಾವ. ಯಾಕಂತಂದ್ರೆ ಅವನ ಕೆಲಸದ ಅವನ ಹೊರತ ಮತ್ತೊಬ್ಬರಿಂದ ಯಾರಿಗೂ ಸಾಧ್ಯ ಇಲ್ಲ ಅಂತ. ಅವತ್ತಿನ ಕಾಲದೊಳಗ ಋಷಿ ಮುನಿಗಳಿಗೆ ಎಷ್ಟ ಕಷ್ಟ ಆಗ್ತಿತ್ತು. ಇವತ್ತು ಅಧ್ಯಾತ್ಮ ಅನ್ನೋದು ಇವತ್ತು ಪರಮಾರ್ಥ ಉಳಿದಿತ್ತಂದ್ರೆ ಯಾಕೆ ಉಳಿತು ಅಂದ್ರೆ ಅವತ್ತು ಏನಪ್ಪಂತಂದ್ರೆ ರಾಕ್ಷಸರು ಕೆಟ್ಟ ಗುಣದವ್ರು ಬಹಳ ಕಾಡ್ತಿದ್ರಂತ. ಇವತ್ತು ಋಷಿ ಮುನಿಗಳಿಗೆ ಎಷ್ಟು ತ್ರಾಸ ಕೊಡುದು. ನೀವೆಲ್ಲ ರಾಮಾಯಣ ಮಹಾಭಾರತವನ್ನು ಇದ್ದವ್ರು ಇದ್ರಿ, ನೋಡಿದವ್ರು ಇದ್ರಿ, ಕೇಳಿದವ್ರು ಇರ್ಲಿ ಸೀರಿಯಲ್ಗಳಲ್ಲಿ, ಅವರನ್ನ ಯಾಕೆ ತ್ರಾಸ ಕೊಡ್ತಿದ್ರು ಅಂದ್ರೆ ಅವರಿಂದ ಧರ್ಮ ಜಾಗೃತ ಆಗ್ತಿತ್ತು. ಆ ಸಂದರ್ಭದೊಳಗ ಯಜ್ಞ ಹವನ ಯಾಗಗಳನ್ನ ಮಾಡುತ್ತಿರೋದು ಬೇಕಾದ್ರೆ ದೊಡ್ಡ ಪ್ರೀತಿ ಇರಬೇಕು, ಸಖ್ಯ ಭಾವನೆ ಇರಬೇಕು. ಅದ್ವೇಷ್ಟ ಸರ್ವಭೂತಾನ ಮೈತ್ರೇಯವ ಕರುಣಚ. ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾನ. ಸರ್ವಭೂತಗಳ ಮ್ಯಾಗ ಮೈತ್ರ ಭಾವ ಇರ್ಬೇಕಂತ ಹೇಳ್ತಾನ. ಇಲ್ಲಿ ಮಾಡುವಂತ ಸಂದರ್ಭದೊಳಗ ನೀ ದೊಡ್ಡವ ನಾ ದೊಡ್ಡವ ಅನ್ನುವಂತ ಭಾವನೆ ಇಲ್ಲ. ಇವತ್ತು ನೋಡಿದ್ರೆ ಜಗತ್ತಿನೊಳಗ ಬಹಳ ದೊಡ್ಡ ಅನುಭಾವಿಗಳದಾರ, ಬಹಳ ದೊಡ್ಡ ಜ್ಞಾನಿಗಳದಾರ. ಹೇಳುವಂತ ತತ್ಪರ ಏನಪ್ಪಾ ಅಂತಂದ್ರೆ ನಾನಾ ದೊಡ್ಡವ ಅಂದ್ರೆ ಹೆಂಗ ಆಗಕ್ಕೆ ಸಾಧ್ಯತೆ? ನಾನು ನೋಡಿಲ್ಲ ಅವ್ರನ್ನಷ್ಟ, ನಾನು ಕಂಡಿಲ್ಲ ಅವ್ರನ್ನಷ್ಟ, ನಾನು ಕಂಡಾಗ ನನಗ್ ಗೊತ್ತೈತಿ ನನ್ನ ಅಜ್ಞಾನ ಎಷ್ಟೈತಿ ಅಂತ. ನನಗೆ ಕಂಡಾಗ ಗೊತ್ತಾಗ್ತೈತಿ ಅವ್ರೆಷ್ಟು ದೊಡ್ಡವರು ಅಂತ. ಯಾಕಂತಂದ್ರೆ ಒಬ್ರಿಗಿಂತ ಒಬ್ರು ಶ್ರೇಷ್ಠ ಅನುಭಾವಿಗಳದಾರ. ಅಂತವರ ಮುಖದಿಂದ ಬಂದಂತ ಮಾತುಗಳು ಇವೆಲ್ಲ ಅವರೆಲ್ಲ ಏನ್ ಹೇಳಿ ಹೋಗಿದಾರೆ ಅಂತಂದ್ರೆ ಪರಮಾತ್ಮನ ಹೊಲ್ಸ್ಕೋಬೇಕಾಗೈತದೆ. ನಾವ್ ಹೆಂಗ ಹೊಲ್ಸ್ಕೊಂಡು ಪರಮಾತ್ಮನಂದ್ರೆ ಅವರು ಸಹಿತ ಶರಣರು, ಬಸವಾದಿ ಶರಣರು ಸಹಿತ ಹೇಳ್ಕೊತ ಬಂದ್ರು, ಅದ್ವೇಷ್ಟ ಸರ್ವಭೂತಾನ ಮೈತ್ರೇಯವ ಕರುಣಚ. ಮೈತ್ರ ಭಾವದಿಂದ ಇರೋದು ಎಲ್ಲರ ಜೊತೆ, ಇದು ಭಕ್ತಿಯ ಲಕ್ಷಣ. ಇದು ಯಾವುದು ಮೇಲ್ನೋಟದ ಕುರು ಅಲ್ಲ. ಇದು ಏನು ಗಂಧ ಅಲ್ಲ. ಗಂಧ ಹಚ್ಕೊಂಡಾಗ ಏನ್ ಮೈತ್ರೇಯವ ಕರುಣಾಚ ಅನ್ನುವಂಥದ್ದು, ಮೈತ್ರು ಒಂದ್ ಕಡೆ ಕುರು ಎತ್ತಿ, ಗಂಧ ಒಂದ್ ಕಡೆ ಕುರು ಎತ್ತಿ, ಕರುಣಾಭಾವ ಒಂದ್ ಕಡೆ ಕುರು ಎತ್ತಿ ಅಂತೇಳಿ ಅಲ್ಲ. ಅದು ಸ್ವಭಾವದಲ್ಲಿ ಬರ್ಬೇಕು ಅಂತ. ಮನುಷ್ಯನಾಗ ಸ್ವಭಾವ ಆ ರೀತಿ ತಯಾರಾಗ್ಬೇಕು. ಮತ್ತೊಬ್ಬರಿಗೆ ಕಷ್ಟ ಕೊಡಬಾರ್ದು ಅನ್ನುವಂತ ಭಾವನೆ ನಿರ್ಮಾಣ ಆಗ್ಬೇಕು. ಎಲ್ಲಾ ನನ್ನು ಅಂತೇಳಿ ಮೈತ್ರ ಭಾವದಿಂದ ನಾವು ಎಲ್ಲ ಇರ್ಬೇಕಂತ. ಅವಾಗ ಏನಪ್ಪಾ ಅಂತಂದ್ರೆ ಪರಮಾತ್ಮ ಏನ್ ಮಾಡ್ತಾನ, ಒಲಿತಾನ, ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಹೇಳ್ತಾನ. ಯಾಕಂದ್ರೆ ಚರಿತ್ರೆಯಲ್ಲಿ ಅನೇಕ ಸಂತರು, ಮಹಾತ್ಮರು, ಭಕ್ತರು, ಯಾಕಂದ್ರೆ ಇಂಥ ಸಂದರ್ಭಗಳು ಬಂದಾಗ ಏನ್ ಮಾಡಿದ್ರಂತಂದ್ರೆ ಅವ್ರು ಬಹಳ ಸಣ್ಣವರಾದ್ರು. ಲಾನಪನ ದೇಗಾದೇವ ಮುಂಗಿ ಸಾಕರೆ ಸರ್. ಯಾಕಂದ್ರೆ ಅದನ್ನ ಅದು ಇದೀ ಇದ್ದಂಗ ಕುಡಿಯೋರು ಬಿಟ್ಟಾರ ತಿಳ್ಕೊ ನೀನು. ಅದ್ರಲ್ಲಿತ್ತ ನಿನ್ಗೆ ಇದಿ ಹಾಕತ್ತದ ಹೊರತಾಗಿ ಸುಖ ಎತ್ತಿ ಕಳ್ಕೊಳಕತ್ತಿದಿ. ಹಾ ಸರ್ ಕೇಳಾಕತ್ತೈತಿ ಹೇಳ್ರಿ, ಸ್ವಲ್ಪ ಹೋಗಿತ್ತು ವಾಯ್ಸ್. ಇನ್ನೆಷ್ಟು ನೀ ಹೆಚ್ಚು ಮಾಡಿದ ಅದು ಅಟ್ ನಿನ್ಗೆ ಇದು ಬೆನ್ ಹತ್ತಿದ. ನೆಮ್ಮದಿ ಇಟ್ಟಂಗಿಲ್ಲ, ಮನ್ಯಾಗ ನೆಮ್ಮದಿ ಇಲ್ಲ, ಹೊರಗ್ ನೆಮ್ಮದಿ ಇಲ್ಲ. ನೀನು ಎಲ್ಲ ಏನ್ ಹೇಳತ್ತದ ಅದನ್ನ ಕಂಟ್ರೋಲ್ ಮಾಡ್ಕೊ. ಬೋಕಲ್ಲ ಶಾಂತು ಅಣ್ಣ ನಮ್ ಗೋಡೆ ಮಾಡೋರ್ ಸನಕ್ ಬಿಟ್ಟಾರ. ಅದನ್ನ ಮುಂಜಾನೆ ಯಾರು ಮಾಡಿ ಈಟ್ ಮಾಡಿದ್ರು ಈಟ್ ಮಾಡಿದ್ರು ಹೊಲಸಲ್ಲ. ಮೈಗೆ ಮನಸ್ಸಕ್ಕೆ ಹತ್ತಿದಂಗಲ್ಲ. ಒಪ್ಕೋಬೇಕು ಅದನ್ನ. ವಾದ ಅಲ್ಲ. ಯಾರು ನಿನ್ಕಿಂತ ದೊಡ್ಡವ್ರು ಯಾರು ಇಲ್ಲಿ ಸದ್ದ ನಮ್ಮ ಮನಿಗೊಳಗ. ನೀನೇನ್ ಮಾಡಿದಿ? ಎಲ್ಲರ್ಕಿಂತ ಸುಮಾರು ಮಾಡಕತ್ತೀನಿ ದಗ್ದ. ಯಾರ ಕಡೆಯಿಂದ ಬುದ್ಧಿ ಹೇಳಿಸ್ಕೋಬೇಡ. ನಾ ಹೇಳಂಗಿಲ್ಲ, ಈಸ್ತಿನ ಹೇಳಿಲ್ಲ. ಅದು ನಿನಗೆ ಹಾಳು ಮಾಡ್ಕೊಳಕತ್ತದ. ನಾ ಏನಕ್ಕೆ ಮಾಡ್ಕೊಳಕ್ಕೆ ಬಿಟ್ಬಿಟ್ಟು ನಾನು ತಲೆನ ಕೆಡಿಸ್ಕೊಂಡಿಲ್ಲ. ಅದು ನಿನ್ನ ಹಾಳು ಮಾಡಕತ್ತದ. ಯಾರನ್ನೂ ಏನೂ ಮಾಡಂಗಿಲ್ಲ.